ಪೋ ಓದೋರ್ಗೆ ಏನಾರು ತಲೆ ಬುದ್ಧಿಲ್ವಾ? ನಾವು ಮಾತಾಡ್ಕೊಂಡಿದ್ದೇನೋ ಕಿವಿಗೊಂದು ಜೊತೆ ಕೈಗೆ 2 ಬಳೆ ಕತ್ತಿಗೊಂದಿಷ್ಟು ಚೈನ್ ಅಂತ ಅಲ್ವಾ? ನೆಕ್ಲೆಸ್ ಅಲ್ಲಪ್ಪ ಬಂತಿದ್ರಲ್ಲಿ. ಕೊಡೋದು ನಿಮ್ಮ ಮಕ್ಳಿಗೆ ಅಲ್ವಾ ಕೊಡಿ ಅಂತ ಅಂದರು. ಅವ್ರು ಹೇಳ್ತಾರೆ, ನಾವು ಎಲ್ಲಿನ ತರನ ಇರೋದು ಇನ್ನೇನೈತೆ? ಇದೊಂದು ಮನೆ, ಇದನ್ನು ಹಣ ಇಕ್ಬೇಕಾ? ಚಿನ್ನದ ಎಷ್ಟು ಬೆಲೆ ಬಂದೈತೆ ಅಂತ ಗೊತ್ತು ತಾನೆ? ಚಾಲೆ ಇಲ್ದಂಗೆ ಹೋಗ್ಬಿಟ್ಟು ಹೇಳಿ ಬಂದಿದ್ಯಲ್ಲಪ್ಪ. ಏನು ಮಾಡೋಕ್ಕಾಗುತ್ತೋ? ಇರೋದೊಬ್ಳು ಮಗಳು, ಮದುವೆ ಮಾಡಲೇಬೇಕಲ್ವಾ? ಇಬ್ಬರು ಗಂಡು ಮಕ್ಳಿದ್ದೀರಾ, ಇಬ್ಬರು ದುಡಿತಾ ಇದ್ದೀರಾ, ಏನಾದ್ರು ಮಾಡಿ ಕೊನೆ ಮದುವೆ ತಾನೇ. ಅದು ನನ್ನ ಒಬ್ಬಂಗೆ ಹೇಳೋದಲ್ಲ, ನೀನು ದೊಡ್ಡ ಮಗಂಗೆ ಹೇಳು. ಬರೀ 3 ಲಕ್ಷ ಕೊಡ್ತೀನಿ ಅಂತ ಹೇಳವನೆ. 3 ಲಕ್ಷದಲ್ಲಿ ಹೆಂಗೆ ಗಿಂಜಾಕಾತೈತೆ? ಮದುವೆ ಆದರೆ ಗೊತ್ತಾದೈತೆ ಖರ್ಚು ಎಷ್ಟಾಗುತ್ತೆ ಅಂತ. ಅಪ್ಪ ನಾನು ಆಗಲೇ ಹೇಳಿದ್ದೀನಿ 3 ಲಕ್ಷ ಕೊಡ್ತೀನಿ ಅಂತ. ನನಗೂ ಸಂಸಾರ ಅನ್ನೋದೈತೆ, ಮತ್ತೆ ಮತ್ತೆ ಅದ್ರ ಬಗ್ಗೆ ಮಾತಬೇಡ. ನಮ್ಮ ಕರ್ಮ ಅನ್ಭವಿಸ್ಬೇಕಷ್ಟೇ ಪಾ. ಈ ಸಂಬಂಧ ನಂಗೆ ಪೂರಾ ಒಪ್ಪಿಗೆ ಇಲ್ಲ. ಸ್ವಲ್ಪ ತಡಿ, ಬಡವ್ರ ಮನೇಲಿ ಮಕ್ಳಾಗ ಹುಟ್ಟತ್ತೆ ತಪ್ಪು. ನಾನು ವಿಚಾರಿಸೋದ್ರ ಹತ್ರ ಎಲ್ಲ ವಿಚಾರಿಸಿದ್ನಿ. ಇನ್ನೊಂದು 2 ದಿನ ಹೇಳ್ತೀವಿ ಅಂತ ಹೇಳು. ಏಯ್, ನಾನು ಫೋನ್ ತಗೊಂಡು ಏನು ಮಾಡ್ತಿದ್ಯೆ? ಏನಿಲ್ಲ ತಗೋ. ನೀನು ಮದುವೆ ಮಾಡಿಸೋಸಲಿ ನೀರು ಇಳ್ದೋತಾಯ್ತು ಕಣೆ. ಈಗ ಹುಡ್ಗ ಬಂದವನಲ್ಲ, ಅವ್ರ ಅವ್ವ ಅಂತೂ ಹೆಣ್ಣಲ್ವೇ. ಏನು ಒಡವೆ, ಏನು ದುಡ್ಡು, ಏನು ವರದಕ್ಷಿಣೆ ಅದೆಲ್ಲ ಕೊಡೋ ಬದಲು ನಿನ್ನ ಹೆಸರಲ್ಲಿ ಸುಮ್ಮನೆ ಫಿಕ್ಸ್ಡ್ ಡೆಪಾಸಿಟ್ ಇಕ್ಕರೆ ಬರೋ ಬಡ್ಡಿ ದುಡ್ಡಲ್ಲಿ ರಾಣಿ ಇದ್ದಂಗೆ ಇರ್ಬೋದು. ಈ 2 ನನ್ನ ಮಕ್ಕಳು ಗೊತ್ತಾಗಲ್ಲ ಅಷ್ಟೇ. ನೆನ್ನೆ ಮೊನ್ನೆವರೆಗೂ ತಿನ್ನೋ ಕುರ್ಕುರೆಗೆ ಆಟಾಡೋ ಆಟಕ್ಕೆಲ್ಲ ತಲೆ ಮೇಲೆ ಹೊಡ್ಕೊಂಡು ಹೆಂಗೆಂಗೋ ಇರ್ತಿದ್ದು. ಈಗಾಗಲೇ ನಿನ್ನ ಮದುವೆ ಬಗ್ಗೆ ಮಾತಾಡ್ತಿದ್ದೀವಿ. ಇನ್ನೊಂದು 2 ದಿನ ನೀನು ಮದುವೆ ಆಗಿ ಹೊಟ್ಟೋತ್ಯ. ಆಮೇಲೆ ನಿನ್ನ ಮನೆಗೆ ನಿನ್ನ ಕರೆಯೋಕ್ಕೇ ಗೆಸ್ಟ್ ಕರ್ದಂಗೆ ಬಂದು ಕರಿಬೇಕು, ನೀನು ಗೆಸ್ಟ್ ಬಂದಂಗೆ ಬರಬೇಕು. ಎಷ್ಟಾಗುತ್ತೇನೆ? ನಮ್ದೇ ನಮ್ದು ಹಾಕೋತೈತೆ, ನಿನಗೆ ನಾಚಿಕೆ. ಲೇ, ಸ್ವಲ್ಪ ಮನ್ಸತ್ ಬೇಕಂಗೆ ಕೇಳಲಿ. ಮದುವೆ ಕೇಳ್ತಿರೋದು 7% ಆದರೂ ಓಕೆ, 8%ವರೆಗೂ ಕೇಳಿದ್ರೆ ಹಲೋ ಅಶ್ವಿನಿ ಅವರೇ, ಹೇಳಿದ್ನಲ್ಲ ಬರ್ತಾ ಇದ್ದೀನಿ ಅಂತ. ಹಲೋ ಇವರೇ, ನಾನು ವಿಜಯ್, ಹೇಗಿದ್ದೀರಾ? ಏಯ್, ನಾನು ಫೋನ್ ತಗೊಂಡು ಏನು ಮಾಡ್ತಿದ್ಯೆ? ಏನಿಲ್ಲ ತಗೋ. ಹಲೋ, ಆ ಹುಡ್ಗನ ಸಂಬಂಧನೇ ಯಾಕೋ ಚೆನ್ನಾಗೈತೆ ಅನಿಸುತ್ತೆ, ಮಾಡ್ಬಿಡೋಣ. ಆಯ್ತು, ಈಗ ದುಡ್ಡೆಲ್ಲಿಂದ ತತ್ಯ? ಅದೇ ಒಂದು ಮನೆ ಇದೆಯಲ್ಲ, ಅದನ್ನೇ ನಾನು ಅಣ್ಣನ ಜೊತೆ ಮಾತಾಡ್ತೀನಿ. ಇರೋದೊಬ್ಳೆ ಅಲ್ವಾ, ಮಾಡ್ಬಿಡೋಣ ಬಿಡು. ಆಮೇಲೆ ನಾವು ನೋಡ್ಕೊಳ್ಳೋಣ. ಏನು ಏನಿಲ್ವೋ, ಮನೆಗೆ ಬಾ.